ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಕೆಸೆಟ್ನ ವೇಳಾಪಟ್ಟಿ ಮತ್ತು ಬೆಲ್ ಸಮಯಗಳನ್ನು ಈ ಕೆಳಗೆ ನೀಡಲಾಗಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇದು 2/11/2025 ನಾಳೆ ಈ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ನಡೆಯುತ್ತೆ. ಟೋಟಲ್ಲು ಪತ್ರಿಕೆ 1 50 ಪ್ರಶ್ನೆಗಳಿರ್ತವೆ, 100 ಅಂಕಗಳು. ಆಮೇಲೆ ಪತ್ರಿಕೆ 2 100 ಪ್ರಶ್ನೆಗಳು, 200 ಅಂಕಗಳು. ಒಂದು ಪ್ರಶ್ನೆಗೆ 2 ಅಂಕಗಳು ನೋಡಿರಿ. ಪತ್ರಿಕೆ 1 ಮತ್ತು 2ರ OMR ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆಗಳು ಪ್ರತ್ಯೇಕವಾಗಿದ್ದು, ಪರೀಕ್ಷೆಯ ಆರಂಭದಲ್ಲಿ ಎರಡನ್ನೂ ಒಟ್ಟಿಗೆ ನೀಡಲಾಗುವುದು. ಅಭ್ಯರ್ಥಿಗಳು ಪತ್ರಿಕೆ 1ರ ಉತ್ತರಗಳನ್ನು ಪತ್ರಿಕೆ 1ರ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವುದು. ಅದೇ ರೀತಿ ಪತ್ರಿಕೆ 2ರ ಉತ್ತರಗಳನ್ನು ಪತ್ರಿಕೆ 2ರ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವುದು. ಎರಡೂ ಒಮ್ಮೆ ಕೊಡ್ತಾರೆ ನಿಮಗೆ. ಕ್ವಶನ್ ಪೇಪರ್, ಆನ್ಸರ್ ಪೇಪರ್, 1ನೇ ಪೇಪರ್ 2ನೇ ಪೇಪರ್ ಒಮ್ಮೆ ಕೊಡ್ತಾರೆ. ನೀವೇನು ಮಾಡಬೇಕು, 1ನೇ ಪೇಪರ್ದು 1ನೇದಾಗಿ ಬರೀಬೇಕು, 2ನೇ ಪೇಪರ್ 2ನೇದಾಗಿ ಬರೀಬೇಕು. ಸೊ ನೆಕ್ಸ್ಟ್ ನೋಡಿ, ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ. ಅಭ್ಯರ್ಥಿಗಳು ಬೆಳಿಗ್ಗೆ 8:30ಕ್ಕೆ ಪರೀಕ್ಷಾ ಕೇಂದ್ರ ಪ್ರವೇಶಿಸಬೇಕು. ಅಭ್ಯರ್ಥಿಗಳ ಫೋಟೋ ತೆಗೆದು ಪರಿಶೀಲನೆ ಮಾಡಿ ಪ್ರವೇಶವನ್ನು ನೀಡಲಾಗುವುದು. ಇನ್ನು ಮೊದಲನೇ ಬೆಲ್ ನೋಡಿರಿ, 9:30 ಹೊಡೆಯುತ್ತೆ. 9:30 ಹೊಡೆದ ಬೆಲ್ ಹೊಡೆದ ನಂತರ, ಮೊದಲನೇ ಬೆಲ್ ಹೊಡೆದ ನಂತರ ಪ್ರವೇಶ ಪತ್ರವನ್ನು ಮತ್ತು ಗುರುತಿನ ಚೀಟಿಯನ್ನು ತೋರಿಸಿದರೆ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. ಮತ್ತು ಕೊಠಡಿ ಮೇಲ್ವಿಚಾರಕರು ಪ್ರವೇಶ ಪತ್ರದಲ್ಲಿನ ಭಾವಚಿತ್ರವನ್ನು ಮತ್ತು ಗುರುತಿನ ಚೀಟಿಯಲ್ಲಿ ಮುದ್ರಿತವಾಗಿರುವ ಭಾವಚಿತ್ರವನ್ನು ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಯೊಂದಿಗೆ ಪರಿಶೀಲಿಸುತ್ತಾರೆ. ನೆಕ್ಸ್ಟು, ಕೊಠಡಿ ಮೇಲ್ವಿಚಾರಕರು ಅಭ್ಯರ್ಥಿಗಳಿಗೆ 2 ಪತ್ರಿಕೆ, ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಯನ್ನು ಒಟ್ಟಿಗೆ ವಿತರಿಸುತ್ತಾರೆ. ಅಭ್ಯರ್ಥಿಗಳು OMR 2 ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ಬರೀಬೇಕು. ಏನು ಡೀಟೇಲ್ಸ್ ಇರುತ್ತೆ ಸರಿಯಾಗಿ ತಪ್ಪಿಲ್ಲದಂತೆ 1-2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸರಿಯಾಗಿ ತುಂಬಬೇಕು. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳು 2 OMR ಉತ್ತರ ಪತ್ರಿಕೆಯಲ್ಲಿ ಎಚ್ಚರದಿಂದ ನೋಂದಣಿ ಸಂಖ್ಯೆಯನ್ನು ಬರೆದು ಸಂಬಂಧಿಸಿದ ವೃತ್ತಗಳನ್ನು ತಪ್ಪದೇ ತುಂಬಬೇಕು. 2 ಬಾರಿ ಪರಿಶೀಲನೆ ಮಾಡಿದ ನಂತರ ನೀವು ಎಕ್ಸಾಮ್ಗೆ ಅಣಿಯಾಗಿರಿ. ಮೊದಲೆಲ್ಲ ಡೀಟೇಲ್ಸನ್ನು ತುಂಬಿ. ಸೊ ನೆಕ್ಸ್ಟು ಕ್ವಶನ್ ಏನು, ಹಾಲ್ ಟಿಕೆಟಲ್ಲಿ ಯಾವ ರೀತಿ ನಿಮ್ಮದು ಒಂದು ನಂಬರ್ ಇರುತ್ತೆ, ಅದೇ ನಂಬರನ್ನು ನೀವು OMR ಶೀಟಲ್ಲಿ ಹಾಕಬೇಕಾಗುತ್ತೆ. ಇನ್ನು 2ನೇ ಬೆಲ್ಲು 9:45 ಗಂಟೆಗೆ ಹೊಡೆಯುತ್ತೆ. ಸೊ ಎರಡನೇ ಬೆಲ್ ಆದ ನಂತರ ಉಪಮುಖ್ಯ ಪರೀಕ್ಷಾ ಅಧೀಕ್ಷಕರು ಅಥವಾ ಪ್ರಶ್ನೆ ಪತ್ರಿಕಾ ಪಾಲಕರು ಸೀಲ್ ಮಾಡಿರುವ 2 ಪ್ರಶ್ನೆ ಪತ್ರಿಕಾ ಲಕೋಟೆಗಳನ್ನು ಕೊಠಡಿ ಮೇಲ್ವಿಚಾರಕರುಗಳಿಗೆ ಅವರುಗಳ ಕೊಠಡಿಗೆ ತಂದು ಕೊಡುತ್ತಾರೆ. ಇವರು ತಂದು ಕೊಡ್ತಾರೆ, ಓಪನ್ ಮಾಡಿರಲ್ಲ, ಅವರು ತಂದು ಕೊಡ್ತಾರೆ. ಅದನ್ನು ಕೊಠಡಿ ಮೇಲ್ವಿಚಾರಕರು ನಿಮ್ಮ ಮುಂದೆ ನಿಮಗೆ ತಿಳಿಸಿ ಅದನ್ನು ಓಪನ್ ಮಾಡ್ತಾರೆ. ನೋಡಿ, ಕೊಠಡಿ ಮೇಲ್ವಿಚಾರಕರು ಸೀಲ್ ಮಾಡಿರುವ ಪ್ರಶ್ನೆ ಪತ್ರಿಕಾ ಲಕೋಟೆಯನ್ನು ಅಭ್ಯರ್ಥಿಗಳಿಗೆ ತೋರಿಸಿ ಈ ರೀತಿ ಜೋರಾಗಿ ಹೇಳಬೇಕು. ಏನಂತಂದ್ರೆ, ಪ್ರಶ್ನೆ ಪತ್ರಿಕೆಗಳನ್ನು ಸೀಲ್ ಮಾಡಿರುವ ಲಕೋಟೆಯಲ್ಲಿ ಇಡಲಾಗಿದೆ ಮತ್ತು ಲಕೋಟೆಯು ಒಡೆದಿರುವುದಿಲ್ಲ ಅಂತ ನಿಮಗೆ ಜೋರಾಗಿ ಹೇಳಿ, ನಂತರ ಲಕೋಟೆಯ ಮೇಲೆ ಹಾಜರಿರುವ ಯಾರಾದರೂ 2 ಅಭ್ಯರ್ಥಿಗಳಿಂದ ಸಹಿಯನ್ನು ಪಡೆಯುತ್ತಾರೆ. ಏನಾದರೂ ಓಪನ್ ಮಾಡೋಕ್ಕಿಂತ ಮುಂಚೆ ಅದರ ಮೇಲೆ ಸಹಿ ತೆಗೆದುಕೊಳ್ತಾರೆ. ಅದು ಕರೆಕ್ಟಾಗಿದೆಯಾ, ಸೀಲ್ ಕರೆಕ್ಟಾಗಿದೆಯಾ, ಒಡೆದಿದೆಯಾ ಅಥವಾ ಒಡೆದಿಲ್ವಾ ಅಂತೇಳಿ ಪರೀಕ್ಷೆ ಮಾಡಿ ಸಹಿ ಮಾಡಬೇಕು ಮುಂದಿನ ಯಾರಾದರೂ 2 ಅಭ್ಯರ್ಥಿಗಳು. ಅದಾದ ನಂತರ ಅವರು 9:55ಕ್ಕೆ ಏನು ಮಾಡ್ತಾರೆ, ಸೀಲನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿ ನಿಮಗೆ ಹಂಚುತ್ತಾರೆ. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳು ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು ಏನು OMR ಉತ್ತರ ಪತ್ರಿಕೆಯಲ್ಲಿ ನಿಗದಿತ ಜಾಗದಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದಂತೆ ವೃತ್ತಗಳನ್ನು ತುಂಬಬೇಕು. ಆಮೇಲೆ ಸಹಿ ಇರುತ್ತೆ, ಸಹಿಗಳನ್ನು ಕೂಡ ಸರಿಯಾಗಿ ಮಾಡಬೇಕು. ಆಮೇಲೆ ಏನು ಲಕೋಟೆಯನ್ನು ತೆರೆಯಲು ಏನು ಪತ್ರಿಕೆ ಇರುತ್ತೆ ಕ್ವಶನ್ ಪೇಪರ್ದು, ಅದನ್ನು ಓಪನ್ ಮಾಡುವಂಥ ಅಧಿಕಾರ ಕೇವಲ ಕೊಠಡಿಯ ಮೇಲ್ವಿಚಾರಕರಿಗೆ ಮಾತ್ರ ಇರುತ್ತೆ. ಮತ್ತು ಯಾರಿಗೂ ತಂದು ಕೊಡೋರಿಗೆ, ಅಧ್ಯಕ್ಷರಿಗೆ, ಅತಿಥಿಗಳಿಗೆ, ಅಲ್ಲಿ ಏನು ಮೇಲ್ವಿಚಾರಣೆ ಮಾಡೋರು ಅಂತ ಮ್ಯಾನೇಜ್ಮೆಂಟ್ದವ್ರಿಗೆ, ಪೊಲೀಸರಿಗೆ, ಯಾರಿಗೂ ಆ ಒಂದು ಪರ್ಮಿಷನ್ ಇರೋದಿಲ್ಲ. ಓನ್ಲಿ ಮೇಲ್ವಿಚಾರಕರು, ಕೊಠಡಿಯಲ್ಲಿರುವಂಥ ನಿಮ್ಮ ಮೇಲ್ವಿಚಾರಕರ ಹತ್ತಿರ ಮಾತ್ರ ಆ ಪರ್ಮಿಷನ್ ಇರುತ್ತೆ. ಇನ್ನು 3ನೇ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಕಿರು ಪುಸ್ತಕವನ್ನು ನೋಡಲು OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವುದಕ್ಕೆ ಅವಕಾಶ ಕೊಡಲಾಗುವುದಿಲ್ಲ. ಅಂದರೆ 3ನೇ ಬೆಲ್ 10 ಗಂಟೆಗೆ ಹೊಡಿತೆ, ಅದಾದ ನಂತರನೇ ನೀವು ಓಪನ್ ಮಾಡಿ ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ಅಟೊತ್ತಿಗೆ ನೀವೆಲ್ಲ ನೋಡ್ಕೋಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ಸ್ ಏನಾದರೂ ಕೊಟ್ಟಿದ್ದರೆ ನೋಡಬೇಕು. ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಅವಕಾಶ ಕೊಡಲಾಗುವುದು ಯಾವಾಗ, 3ನೇ ಬೆಲ್ ಆದ ನಂತರ.
ಮೂರನೇ ಬೆಲ್ ಆದ ನಂತರ ಯಾರೂ ಕೊಠಡಿಯಿಂದ ಹೊರಗೆ ಅಥವಾ ಕೊಠಡಿಯ ಒಳಗೆ ಬರುವ ಅವಕಾಶವನ್ನು ಕೊಡುವುದಿಲ್ಲ. ನೀವು ಆಮೇಲೆ 4ನೇ ಬೆಲ್ ನೋಡಿ 12 ಗಂಟೆಗೆ ಇರುತ್ತೆ. 4ನೇ ಬೆಲ್ಲು ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಿ 2 ಗಂಟೆ ಆಗಿರುತ್ತೆ. ಸೊ ಆವಾಗ 2 ಗಂಟೆ ಪರೀಕ್ಷೆ ಅವಧಿ ಮುಗಿದಿದೆ ಅಂತ ನಿಮಗೆ ತಿಳಿಸಲಾಗುತ್ತೆ. ಮಧ್ಯನೂ ನೀವು ಟೈಮನ್ನು ಕೇಳಬೋದು. ಮೇಲ್ವಿಚಾರಕರ ಹತ್ರ ಟೈಮ್ ಇರುತ್ತೆ. ಆಮೇಲೆ ಗೋಡೆ ಮೇಲೆ ಒಂದು ಗಡಿಯಾರ ಹಾಕಿರ್ತಾರೆ, ಅಲ್ಲಿನೂ ಕೂಡ ನೀವು ನೋಡ್ಕೋಬೋದು. ಇನ್ನು 12:30ಕ್ಕೆ 5ನೇ ಬೆಲ್ ಹೊಡೆಯುತ್ತಾರೆ. ಯಾಕಂದರೆ ಇನ್ನೂ 30 ನಿಮಿಷಗಳು ಮಾತ್ರ ಬಾಕಿ ಇವೆ ನಿಮ್ಮ ಎಕ್ಸಾಮಿಗೆ ಬರೆಯೋದಕ್ಕೆ, ಮುಗಿಸೋದಕ್ಕೆ ಅಂತ ತಿಳಿಸೋದಕ್ಕೆ. ಆಮೇಲೆ 6ನೇ ಬೆಲ್ ಹೊಡಿತಾರೆ 12:55ಕ್ಕೆ. ಇದು ಕೊನೆಯ ಬೆಲ್ಲು. ಇದಾದ ನಂತರ 5 ನಿಮಿಷ ಮಾತ್ರ ನಿಮ್ಮ ಹತ್ರ ಇವೆ ಅಂತ ತಿಳಿಸ್ತಾರೆ. ಇನ್ನು 7ನೇ ಬೆಲ್ ಏನು ಕೊನೆಯ ಬೆಲ್ ಇದು 7ನೇ ಬೆಲ್ಲು, ಇದಕ್ಕೆ ಪರೀಕ್ಷಾ ಮುಕ್ತಾಯ ಅಂತ ಹೇಳ್ತಾರೆ. ಆವಾಗ ನೀವು ನಿಮ್ಮೇನು ಉತ್ತರ ಪತ್ರಿಕೆ ಇರುತ್ತಲ್ಲ, 2 ಇರ್ತವೆ. ಒಂದು ಮೇಲೆ ಈಗ ಕಲರ್ ಇದ್ದಿರುತ್ತೆ, ಕೆಳಗಡೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇರುತ್ತೆ. ನೀವೇನು ಯಾವುದು ಲಿಂಕ್ ಯಾವ ರೀತಿ ತುಂಬಿರ್ತೀರ ಮೇಲೆ ಒಂದು OMR ಶೀಟನ್ನು, ಕೆಳಗಡೆ ಅದು ಮೂಡಿರುತ್ತೆ. ಇದು ಕ್ಯಾನ್ಸೆ ಜೆರಾಕ್ಸ್ ಅಂತ ಹೇಳ್ಬೋದು, ಒಂಥರ ಕಾರ್ಬನ್ ಕಾಪಿ ಅಂತ ಹೇಳ್ಬೋದು. ಸೊ ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ಒರಿಜಿನಲ್ ಮೇಲೆ ಇರೋದನ್ನು ನೀವು ಮೇಲ್ವಿಚಾರಕರಿಗೆ ಕೊಡಬೇಕು, ಕೆಳಗೆ ಇರೋದನ್ನು ನೀವು ತೆಗೆದುಕೊಂಡು ಹೋಗಬೇಕು. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ನಡುವೆ ನೀವು ಎದ್ದು ಹೋಗ್ಬೇಕಂತಂದಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ವಾಶ್ರೂಮು ಅಥವಾ ನೀರು ಕುಡಿಯೋದಕ್ಕೆ ಹೋಗಬೇಕಾದ್ರೆ ಮೇಲ್ವಿಚಾರಕರಿಗೆ ಗಮನಕ್ಕೆ ತಂದು ನೀವು ವಾಶ್ರೂಮ್ ಅಥವಾ ನೀರು ಕುಡಿಯೋದಕ್ಕೆ ಹೋಗಬೇಕಾಗತ್ತೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಆದಷ್ಟು ಕೇರ್ಫುಲ್ಲಾಗಿರಿ. ಸೊ ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನೋಡಿ, ನೀವು ಗಲಾಟೆ ಮಾಡಿದರೆ, ನಿಶ್ಶಬ್ದತೆ ಕಾಪಾಡದೇ ಇದ್ದರೆ, ಪರೀಕ್ಷಾ ಸಮಯದಲ್ಲಿ ಸಮಸ್ಯೆ ಪುಸ್ತಕ, ಚೀಟಿ ಅಥವಾ ಬೇರೆಯವ್ರಿಗೆ ಹೇಳ್ಕೊಡೋದು, ಬೇರೆ ಅಭ್ಯರ್ಥಿಗಳ ಎಕ್ಸಾಮನ್ನು ಬರೆಯೋದು, ಸಂಜ್ಞೆ ಮಾಡೋದು, ಏನಾದರೂ ಈ ರೀತಿ ಮಾಡೋದು ಕಂಡು ಬಂದಲ್ಲಿ ಇಂತಹ ಒಂದು ಅಭ್ಯರ್ಥಿಗಳ ವಿರುದ್ಧ ಶಿಸ್ತು ಕ್ರಮ, ಅಪರಾಧ ಮೊಕದ್ದಮೆಯನ್ನು ಹೂಡಲಾಗುವುದು ಅಂತ ತಿಳಿಸಿದ್ದಾರೆ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಎಲ್ಲರೂ ಪಾಸ್ ಆಗಲಿ ಅಂತ ಹೇಳ್ತಾ, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.